ಸ್ನೇಹಿತರೆ ನಮಸ್ಕಾರ. ಇವತ್ತು ಕರಾವಳಿ ಭಾಗದಲ್ಲಿ ನಮಗೆ ಒಂದು ವಿಶೇಷವಾದ ಆಚರಣೆ ಅಂದ್ರೆ ಅದು ಕಂಬಳ. ಸುಮಾರು 1000 ವರ್ಷದಿಂದ ಹೆಚ್ಚು ಅಧಿಕವಾಗಿ ಈ ಕಂಬಳನ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಈ ಕರಾವಳಿ ಭಾಗದಲ್ಲಿ ತುಂಬಾನೇ ವಿಶೇಷವಾದದ್ದು ಈ ಕರಾವಳಿ ಭಾಗ. ಹಾಗೇನೆ ನಮ್ ಜೊತೆ ಸರ್ ನಾರಿನಡಿಗುತ್ತು ವಿಜಯೇಶ್ ವೇಣುಗೋಪಾಲ್ ನಾಯ್ಕ್. ಸರ್, ನೀವು ಎಷ್ಟು ವರ್ಷದಿಂದ ಈ ಕಂಬಳ ನಾವಿವಾಗ 4ನೇ ವರ್ಷ ಈ ನಾಲ್ಕನೇ ವರ್ಷದಿಂದ ಕೋಣಗಳನ್ನು ಓಡಿಸ್ತಾ ಇದ್ದೇವೆ. ನೇಗಿಲು ಹಿರಿಯ ವಿಭಾಗದಲ್ಲಿ ನಾವು ನಮ್ಮ ಕೋಣಗಳನ್ನು ಓಡಿಸ್ತೇವೆ. ನಮ್ಮ ಕೋಣಗಳನ್ನು ಓಡಿಸುವವರು ಹೊಸಮನೆ ಶರಣ್ ಪೂಜಾರಿ ಅಂತ. ನಮ್ಮ ಒಂದು ಕೋಣ ಕಾಶಿಪಟ್ನ ಮಂಜು, ಆಮೇಲೆ 5 ಸ್ಟಾರ್ ಕುಟ್ಟಿ ಅಂತ ಇದೆ. ನಿಮ್ಮ ಕೋಣ ಅದು ನಾವು ಜೊತೆಯಾಗಿ ಓಡಿಸ್ತಿದ್ದೇವೆ. ಹೇಗೆ ಟ್ರೈನ್ ಮಾಡ್ತಾರೆ ಸರ್ ಅವ್ರನ್ನೆಲ್ಲ? ನಾವು ಟ್ರೈನಿಂಗ್ ಅಂತ ಹೇಳಿದ್ರೆ ಅದಕ್ಕೆ ಬೆಳಿಗ್ಗೆ ನಾವು ಕೆಲಸದವರು 4 ಗಂಟೆಗೆ ಎದ್ದು ಅದಕ್ಕೆ ಹುಳಿಯನ್ನೆಲ್ಲ ಕೊಟ್ಟು 6 ಗಂಟೆಗೆ ಹೊರಗಡೆ ಕಟ್ಟಿ ನಾವು ಅದನ್ನು ಉಳುಮೆಗೆಲ್ಲ ಕೊಂಡೋಗ್ತೇವೆ. ಮತ್ತೆ ಅದಕ್ಕೆ ನಮ್ಮ ಕೊಬ್ಬರಿ ಎಣ್ಣೆ ಮಸಾಜ್ ಎಲ್ಲ ಮಾಡಿ ಹೊರಗಡೆ ಕಟ್ಟಿ ಮತ್ತೆ ಸಂಜೆ 1 ಗಂಟೆ ಅದನ್ನು ತಿರುಗಿಸಿ ಅದಕ್ಕೆ ಎಕ್ಸರ್ಸೈಸ್ ಎಲ್ಲ ಕೊಡುವ ಕ್ರಮಗಳೆಲ್ಲ ಇದೆ. ದಿನ ಪ್ರಾಕ್ಟೀಸ್ ಇತ್ತು. 5 ಸ್ಟಾರ್ ಕುಟ್ಟಿ ಅಂತ ಇದು ಕೌಶಿಕ್ ದಿನಕರ್ ಶೆಟ್ಟಿ ಅವರ ಕೋಣಗಳು. ನಾವು ಇದನ್ನು ಓಡಿಸ್ತಿದ್ದೇವೆ. ಇದು ಮಂಜು ಅಂತ. ಇದನ್ನು ಇವಾಗ ಬಹಳ 2 ಜೊತೆ ಇವಾಗ ಕ್ವಾರ್ಟರ್ ಫೈನಲ್ಗೆ ಎಂಟ್ರಿ ಆಗಿದೆ. ಸೆಲೆಕ್ಟ್ ಆಗಿದೆ. ಇದು ಮತ್ತೆ ಇನ್ನೂ ಒಂದು ಜೊತೆ ಇದೆ ಇದು ನಾರ್ಯ ಮಂಜು ಅಂತ. ನಾರ್ಯ ರಾಜ ಅಂತ. ಇವಾಗಲೇ ಜೂನಿಯರ್ ಇಂದ ಸೀನಿಯರ್ ಕ್ಯಾಟಗರಿಗೆ ಬಂದಿದೆ. ಹೌದು, ಇದಕ್ಕೆ ಇವಾಗ ಒಂದು 5 ವರ್ಷ ಆಗ್ಬೋದು. ಇದು ಮುಗ್ಗದ ಐಪಿಲ ರಾಜ ಅಂತ. ಇದು ಇವಾಗ ಜಸ್ಟ್ ಸೀನಿಯರ್ ಆಗಿದೆ ಅಷ್ಟೇ. ಹೌದೌದೌದು. 2 ಕೋಣಗಳನ್ನು ಇವತ್ತು ಓಡಿಸಿ ಆಯ್ತು. ನಾನು ಓಡಿಸಿ ಆಗಿದೆ. ಇದು ಪ್ರೀ ಕ್ವಾರ್ಟರ್ ಫೈನಲ್ ಅಲ್ಲಿ ಹೋಗಿದೆ. ಮತ್ತೆ ಸಂಜೆ ಇಲ್ಲ, ಇದಕ್ಕಿಲ್ಲ. ಅದಕ್ಕೆ ಕ್ವಾರ್ಟರ್ ಫೈನಲ್ ಇದೆ ನೆಕ್ಸ್ಟ್. ಇದು ಮಂಗಳೂರಿನ ಒಂದು ವಿಶೇಷವಾದಂತಹ ಕ್ರೀಡಾ ಆಚರಣೆ. ಯಾವಾಗಲೂ ಕೂಡ ಪ್ರತಿ ವರ್ಷನೂ ಆಗ್ತಾ ಇರುತ್ತೆ. ಸುಮಾರು ಸರ್ ಇಲ್ಲಿ ಮೂಡಿಬಿದ್ರೆ ಈ ಜೋಡಿಕನೆ ಕಮ್ಮಿ ಆಗ್ತದೆ. ಸುಮಾರು ಎಷ್ಟು ಜೋಡಿಗಳು ಇವತ್ತು 235 ಜೋಡಿಗಳು ಇಲ್ಲಿ ಸುತ್ತಮುತ್ತ ಮಂಗಳೂರು, ಉಡುಪಿ ಮತ್ತೆ ಕಾಸರಗೋಡು ಜಿಲ್ಲೆಗಳಿಂದ 3 ಜಿಲ್ಲೆಗಳನ್ನು ಸೇರಿ 235 ಜೊತೆಗಳು ಇವತ್ತು ಈ ಕಂಬಳ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ನಮ್ ಜೊತೆಗೆ ಕಮಲದ ಓಟಗಾರರು. ಯಾಕಂದ್ರೆ ತುಂಬಾ ನಮ್ ಕಮಲಗಿಂತಲೂ ಕಮಲದ ಓಟಗಾರ ತುಂಬಾ ಚೆನ್ನಾಗಿ ಕಾಣ್ತಾರೆ. ಯಾಕಂದ್ರೆ ಅವ್ರು ನೋಡಿ ಬಾಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ಬೇರೆ ಕಡೆ ಇದ್ರೆ ಸ್ಪೋರ್ಟ್ಸ್ ಗೆಲ್ಲ ಹೋಗ್ತಾರೆ 100 ಮೀಟರ್ 200 ಮೀಟರ್. ಈ 12 ಸೆಕೆಂಡ್ 11 ಸೆಕೆಂಡ್ಗೆ ಈ 100 ಮೀಟರ್ ನ ಕಂಪ್ಲೀಟ್ ಮಾಡತಕ್ಕಂಥದ್ದು ಹೇಗೆ ಸರ್? ಹೇಗೆ ಸಾಧ್ಯ ಅದೆಲ್ಲ? ಈಗ ಹೆಂಗ್ ಮಾಡ್ತೀರಾ ಇದು? ನಾವು ಹೆಂಗ್ ಮಾಡೋದಂದ್ರೆ ಕೋಣ ಹೊಡ್ಬೇಕು. ಕೋಣ ಹೊಡಿದ್ರೆ ಮಾತ್ರ ನಮ್ಗೆ ಓಡಿಸ್ತಾ ಇರ್ತದೆ. ಕೋಣ ಅಂದ್ರೆ ನಮ್ದು ಕೂಡ ಮೊನ್ನೆ ಪುತ್ತೂರು ಕಂಬದಲ್ಲಿ 11.30 ಅಲ್ಲಿ ಓಡಿದೆ. 11.30. ಹುಸೇನ್ ಬೋಲ್ಟ್ 9.8 ಅಲ್ಲೇ ಇದ್ ಮಾಡಿರೋದು. ಅದನ್ನ ಈಗ ಬೀಟ್ ಮಾಡಿದ್ದಾರೆ ನಮ್ಮ ಅಣ್ಣ ಅವ್ರನ್ನ. 11.3 ಮೀಟರ್ 125 ಮೀಟರ್ 11.30 ಪುತ್ತೂರಲ್ಲಿ. ಹೇಗೆ ಪ್ರಾಕ್ಟೀಸ್ ಆಗುತ್ತೆ ಇದೆಲ್ಲ ನಿಮ್ಗೆ? ಪ್ರಾಕ್ಟೀಸ್ ಅಂದ್ರೆ ನಾವು ಕುದಿ ಕಂಬಳ ಅಂತ ಇರ್ತದೆ. ಈಗ ಮಳೆಗಾಲದಲ್ಲೆಲ್ಲ ರೆಸ್ಟ್ ಕಂಬಳ ಸೀಸನ್ ಮುಗಿದ ಮೇಲೆ ರೆಸ್ಟ್ ಅಲ್ಲಿ ಇರ್ತದೆ ಕೋಣಗಳು. ಆಮೇಲೆ ಕುದಿ ಕಂಬಳ ಅಂತ ಸ್ಟಾರ್ಟ್ ಆಗ್ತದೆ. ಕೋಣಗಳನ್ನು ಓಡಿಸಿ ಸೆಟ್ಟಿಂಗ್ ಮಾಡ್ತಾರೆ. ಈಗ ಓಡಿಸ್ತದೆ ಯಾವುದೆಲ್ಲ ಸಟ್ಟಾಗ್ತದೆ, ಯಾವುದೆಲ್ಲ ಸಟ್ಟಾಗ್ತದೆ. ತುಂಬಾ ಇದಿದೆ. ಆ ಕೋಣನ ತುಂಬಾ ಮೇಂಟೈನ್ ಮಾಡ್ಬೇಕು ಅದನ್ನು ಕೂಡ. ಯಾಕಂದ್ರೆ ಪ್ರಾಕ್ಟೀಸ್ ತಪ್ಪೋದ್ರೆ ಅದಕ್ಕೂ ಕೂಡ ಓಡಕ್ ಇದಾಗುತ್ತೆ. ಅದ್ ಕೋಣ ನೋಡ್ಬೇಕು ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದೊಂದು ಕೂಡ ಸಖತ್ತಾಗಿದೆ. ಕೋಣ ಓಡಿಸೋದಂತ ಅಷ್ಟೊಂದು ಸುಲಭ ಅಲ್ಲ. ಯಾಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಜಾಸ್ತಿ ಇದು ಮಾಡಲ್ಲ ನಮ್ಮ ಕಡೆ ಎಲ್ಲ. ಅದನ್ನ ಪ್ರಾಕ್ಟೀಸ್ ಮಾಡಿ ನೀವು ತುಂಬಾ ಇದಾಗಿ ಮಾಡ್ತೀರಾ. ನೀವೇ ಇಷ್ಟೊಂದು ಚೆನ್ನಾಗಿ ಓಡ್ತೀರಾ ಎಲ್ಲ. ಅಷ್ಟೊಂದು ಓಡೋದಂದ್ರೆ ಅದೇ ನಾನೇನು ಕೋಣ ಓಡಿದ್ರೆ ನಮ್ಗೆ ಓಡ್ಲಿಕ್ಕೆ ಮತ್ತೆ ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕು. ಅದು ಹೇಗೆ ಸಾಧ್ಯ ಅಂದ್ರೆ ಫುಡ್ಡು ಅಂದ್ರೆ ಮಂಗಳೂರು ಫುಡ್ ನಮ್ದು ಕರಾವಳಿ ಫುಡ್ ಎಲ್ಲ. ನಾವಂದ್ರೆ ಬೇರೆ ಫುಡ್ ಯಾವುದು ತಿನ್ನುದಿಲ್ಲ. ನಾರ್ಮಲ್ ಆಗಿ ಗಂಜಿ ಊಟ, ಜಂಕ್ ಫುಡ್ ಜಾಸ್ತಿ ತಿನ್ನಲ್ಲ ನಾವು. ಇದೆ ಮನೆಯಲ್ಲಿ ಮಾಡಿದ್ದು ಗಂಜಿ ಊಟ ಜಾಸ್ತಿ ಅದೇ ಮಾಡೋದು. ಈ ಕೋಣ ಏನೇನು ಕೋಣಗಳಿಗೆ ಉರುಳಿ, ಬೇಯಿಸಿದ ಉರುಳಿ, ಬೈಹುಳ್ಳು, ಮತ್ತೆ ಕ್ಯಾರೆಟ್, ಆಪಲ್ ಎಲ್ಲ ಫ್ರೂಟ್ಸ್ ಎಲ್ಲ ನೋಡಿ ಸ್ನೇಹಿತರೆ. ಇಷ್ಟು ಕರಾವಳಿ ಕಂಬಳದ ವಿಶೇಷತೆ. ಹಾಗೇನೆ ಆ ಕೋಣದಾಗಿರ್ಬೋದು, ಅವರ ಇದಾಗಿರ್ಬೋದು, ತುಂಬಾನೇ ಕರಾವಳಿ ಭಾಗದಲ್ಲಿ ಇದು ತುಂಬಾನೇ ವಿಶೇಷವಾದಂತ. ಪ್ರತಿ ವರ್ಷನೂ ಕೂಡ ತುಂಬಾ ಕಡೆ ಆಚರಿಸ್ತಕ್ಕಂಥದ್ದು ಇದು ಕಂಬಳ. ಬಂದು ಮಂಗಳೂರಿಗೆ ಏನಾದ್ರು ಬಂದ್ರೆ ನೀವು ಬಂದು ನೋಡಿ. ನನಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ.